ಈ ಹಿನ್ನೆಲೆಯಲ್ಲಿ ಈಗಾಗಲೇ 2032ಕ್ಕೆ ನಮ್ದೇನು ಇವತ್ತು ಎಕಾನಮಿ ಇದೆ, ಈ ಒಂದು 4.34 ಟ್ರಿಲಿಯನ್ ಎಕಾನಮಿ 10 ಟ್ರಿಲಿಯನ್ ಎಕಾನಮಿ ಆಗುವ ಒಂದು ದಿಸೆಯಲ್ಲಿ ಹೋಗ್ತಾ ಇದೆ. ಆ ಹೋದ ತಕ್ಷಣ ನಮ್ಮ ಕರ್ನಾಟಕ, ನಮ್ಮ ರಾಜ್ಯ ಕರ್ನಾಟಕ 2032ಕ್ಕೆ $1 ಟ್ರಿಲಿಯನ್ ಎಕಾನಮಿ ಆಗತ್ತೆ. ಅಂದ್ರೆ ಇಡೀ ದೇಶದಲ್ಲಿರುವಂತಹ ಟಾಪ್ 5 ರಾಜ್ಯಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಇರುತ್ತೆ. ಈ ಆರ್ಥಿಕ ವ್ಯವಸ್ಥೆ, ಆರ್ಥಿಕ ಸದೃಢತೆ ಭಾರತ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಬಂದಾಗ ನಮ್ಮ ಇವತ್ತೇನು ನಾವೆಲ್ಲ ಇಲ್ಲಿ ಸೇರಿದೀವಿ, ಪಾಲಕರು ಮತ್ತು ಮಕ್ಕಳು, ಒಂದು ದೊಡ್ಡ ಒಂದು ಕನಸನ್ನ ನಾವು ಇಟ್ಕೊಂಡಿದೀವಿ. ಪಾಲಕರ ಆಸೆ ಇಷ್ಟೇ, ಒಂದು ಒಳ್ಳೆ ನೌಕರಿ, ಒಂದು ಒಳ್ಳೆ ಚೌಕರಿ. ಹೌದಾ? ಸೊ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ನೌಕರಿ ಇರಬೇಕು, ಅಥವಾ ವೈಯಕ್ತಿಕವಾಗಿ ಅವನು ತನ್ನ ಕಾಲ ಮೇಲೆ ತಾನು ನಿಲ್ಬೇಕು, ನನ್ನ ಮಗಳು ತನ್ನ ಕಾಲ ಮೇಲೆ ತಾನು ನಿಲ್ಬೇಕು ಅನ್ನೋ ಒಂದು ಹೊಸ ಒಂದು ಆಶಾಭಾವನೆಯಿಂದ ನೀವು ಇಲ್ಲಿ ಬಂದಿದ್ದೀರಿ. ವಿದ್ಯಾರ್ಥಿಗಳು ಅಷ್ಟೇ, ನಮ್ಮ ತಂದೆ ತಾಯಿಯಂದಿರು ಇಷ್ಟು ಕಷ್ಟಪಟ್ಟು ನಮ್ಗೆ ಕಲಿಸ್ತಾ ಇದ್ದಾರೆ. ಆ ಒಂದು ಕಲಿಸುವ ಒಂದು ಪ್ರಯತ್ನಕ್ಕೆ ನಾವು ಸರಿಯಾದ ಒಂದು ಹೆಸರನ್ನ ನಮ್ಮ ತಂದೆ ತಾಯಿಗೆ, ನಮ್ಮ ಮನೆತನಕ್ಕೆ, ನಮ್ಮ ಊರಿಗೆ, ನಮ್ಮ ಜಿಲ್ಲೆಗೆ, ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ತರಬೇಕನ್ನೋ ಭಾವನೆ ನಮ್ಮೆಲ್ಲ ವಿದ್ಯಾರ್ಥಿಗಳು ಹೊಂದಿದ್ವಿ. ಈ ಎಲ್ಲದರಲ್ಲಿ ನಮಗೆ ಒಂದು ಪ್ರಶ್ನೆ ಕಾಡೋದೇನೆಂದ್ರೆ, ಇವತ್ತೊಂದು 10th ಆಗಿದೆ, ನಂದು 12th ಆಗಿದೆ, ನಾನು ಮುಂದೆ ಏನ್ ಮಾಡಬೇಕು ಅನ್ನೋ ಪ್ರಶ್ನೆ ಸದಾ ನಮಗೆ ಪಾಲಕರಿಗೂ ಆಗಿರ್ಬೋದು ಅಥವಾ ಮಕ್ಕಳಿಗೂ ಕಾಡ್ತಿರ್ಬೋದು. ಅದಕ್ಕಾಗಿ ಹತ್ತತ್ರ 100ಗಿಂತ ಜಾಸ್ತಿ ಸ್ಟಾಲ್ಗಳು ನಾವು ಈಗಾಗಲೇ ನೋಡ್ತಾ ಇದ್ದೀವಿ. ಪ್ರತಿಯೊಂದು ಬೆಸ್ಟ್ ಆಫ್ ದ ಬೆಸ್ಟ್ ಯೂನಿವರ್ಸಿಟೀಸ್, ಬೆಸ್ಟ್ ಆಫ್ ದ ಬೆಸ್ಟ್ ಇನ್ಸ್ಟಿಟ್ಯೂಷನ್ಸ್ ವಿತ್ ಅಮೇಜಿಂಗ್ ಟ್ರ್ಯಾಕ್ ರೆಕಾರ್ಡ್. ನಾನೀಗ ಬರುವಾಗ ಕೆಲವು ಇನ್ಸ್ಟಿಟ್ಯೂಷನ್ಸ್ ಜೊತೆ ಮಾತಾಡ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ರು, ಹೊಸ ಹೊಸ ಕೋರ್ಸಸ್ಗಳನ್ನ, ಅಡಿಷನಲ್ ನಂಬರ್ಸ್ಗಳನ್ನ ತಗೊಂಡು ಅವರು ನಿಮ್ಮೊಟ್ಟಿಗೆ ಇಲ್ಲಿ ಸಂವಾದ ಮಾಡಕ್ ಬಂದಿದ್ದಾರೆ, ಸಾಕಷ್ಟು ಕೌನ್ಸಿಲಿಂಗ್ ಕೊಡ್ತಾರೆ. ಲಾಸ್ಟ್ ಬರುವಾಗ ನಾನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅವ್ರ ಹತ್ರ ಮಾತಾಡಿದೆ. ಸಾಕಷ್ಟು ವಿದ್ಯಾರ್ಥಿಗಳು ಇವತ್ತು ನಾವು 22 ವರ್ಷ ಹಿಂದೆ ನಾವು ಕಲಿಯುವಾಗ ನಮಗೇನು ಸಮಸ್ಯೆಗಳಿತ್ತು, ಕೋರ್ಸ್ಗಳಿತ್ತು, ಎಜುಕೇಶನ್ಗೆ ಹೋಗಿ ನಾವು ಏನೆಲ್ಲ ಎಜುಕೇಶನ್ ತಗೊಳ್ಬೇಕು, ಆದ್ರೆ ಲೋನ್ಗಳದ್ದು ಸಮಸ್ಯೆ ಇತ್ತು. ಇವತ್ತು ಲೋನು ಸಮಸ್ಯೆ ಇಲ್ಲ. ಅವ್ರು ಹೇಳಿದ್ರು, ಎಷ್ಟು ಲೋನ್ ಕೊಡ್ತೀನಿ ಅಂತ ತಕ್ಷಣ ಅವ್ರು ಹೇಳಿದ್ರು, ಭಾರತ ದೇಶದಲ್ಲಾದ್ರೆ 50 ಲಕ್ಷ ರೂಪಾಯಿವರೆಗೆ ಲೋನ್ ಕೊಡ್ತೀನಿ, ಭಾರತ ದೇಶ ಬಿಟ್ಟು ವಿದೇಶಕ್ಕೆ ಹೋಗ್ತೀನಿ ಅಂದ್ರೆ 3 ಕೋಟಿ ರೂಪಾಯಿವರೆಗೆ ಲೋನ್ ಕೊಡೋಕೆ ನಮ್ಮ ಸ್ಟೇಟ್ ಬ್ಯಾಂಕ್ ಅವರು ಇಲ್ಲಿದ್ದಾರೆ. ಜೋರ ಚಪ್ಪಾಳೆ ಮೂಲಕ ಈ ಎಲ್ಲ ಬ್ಯಾಂಕ್ ವ್ಯವಸ್ಥೆಯಲ್ಲಿ ಎಷ್ಟು ಜನ ಬಂದಿದ್ದಾರೆ ಅವರೆಲ್ಲ ಇದ್ದಾರೆ. ಅಂದ್ರೆ ಹೇಳೋ ತಾತ್ಪರ್ಯ ಇಷ್ಟೇ, ಇವತ್ತು ಕಲಿಯುವ ಮನಸ್ಸು ನಮ್ಮ ಹತ್ರ ಇದ್ದು, ಒಳ್ಳೆ ಇಚ್ಛಾಶಕ್ತಿ ಇದ್ರೆ ಇನ್ಸ್ಟಿಟ್ಯೂಷನ್ಸ್ ಇದೆ, ಸಪೋರ್ಟ್ ಮಾಡುವಂತ ಪೇರೆಂಟ್ಸ್ ಇದ್ದಾರೆ, ಆರ್ಥಿಕ ವ್ಯವಸ್ಥೆ ಎಸ್ಪೆಷಲಿ ಬ್ಯಾಂಕಿಂಗ್ ಸೆಕ್ಟರ್ ನಿಮ್ಗೆ ಬೆನ್ನೆಲುಬಾಗಿ ನಿಲ್ತಾ ಇದೆ. ನಮ್ಮ ಆತ್ಮಸಾಕ್ಷಿ, ನಮ್ಮ ಮನಸ್ಸಿಚ್ಛೆ ಎಷ್ಟು ಗಟ್ಟಿ ಇರ್ಬೇಕಂದ್ರೆ, ನಾವು ಏನಾದ್ರೂ ಅಚೀವ್ ಮಾಡ್ತೀವಿ ನಮ್ಮ ಜೀವನದಲ್ಲಿ ಅಂದ್ರೆ ನಾವು ಮಾಡೋಕೆ ರೆಡಿ ಇರ್ಬೇಕು. ಇವತ್ತು ನಾನು ನಿಮಗೆ ವೈಯಕ್ತಿಕವಾಗಿ ಒಬ್ಬ ಹಿರಿಯ ಅಣ್ಣನ ರೂಪದಲ್ಲಿ ಹೇಳೋದೇನೆಂದ್ರೆ, ಇವತ್ತು ನಮ್ಮ ವೈಯಕ್ತಿಕವಾಗಿ ಯಾವುದರಲ್ಲಿ ಆಸಕ್ತಿ ಇದೆ ಅನ್ನೋದು ನಾವು ಮೊದಲು ಗುರ್ತ ಮಾಡ್ಕೊಳ್ತೀವಿ. ಅದಕ್ಕೆ ನಾವು ಪ್ಯಾಷನ್ ಅಂತ ಹೇಳ್ತೀವಿ. ಓಕೆ, ನಮ್ಮ ವೈಯಕ್ತಿಕವಾಗಿ ನಾವು ಆಸಕ್ತಿ ಯಾವುದ್ರಲ್ಲಿ ಹೊಂದಿದ್ದೀವಿ, ಯಾವುದ್ರಲ್ಲಿ ಇಚ್ಛೆ ಇದೆ, ಯಾವುದ್ರಲ್ಲಿ ಅಭಿರುಚಿ ಇದೆ, ಆ ವಿಷಯಗಳನ್ನ ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಉದಾಹರಣೆಗೆ ನನ್ನ ವೈಯಕ್ತಿಕ ಅನುಭವ 1999ರಲ್ಲಿ ಆದಂಥದ್ದು ಹೇಳ್ತೀನಿ, ಸಾಕಷ್ಟು ವೇದಿಕೆಗಳಲ್ಲಿ ಹೇಳ್ತೀನಿ. ನಾನು 1997ರಲ್ಲಿ ನನ್ನ ಸ್ನೇಹಿತರೆಲ್ಲರೂ 10th ಆದ ತಕ್ಷಣ PUC ಹೋಗ್ಬೇಕು, ಎಲ್ಲರೂ ಸೈನ್ಸ್ ಹೋಗ್ತಾ ಇದ್ರು. ನಾನು ಅವ್ರ ಜೊತೆ ಸೈನ್ಸ್ ಹೋಗ್ಬಿಟ್ಟೆ. ಸೈನ್ಸ್ ಹೋದೆ. 1999ರಲ್ಲಿ PUC ಸೈನ್ಸ್ ಅಲ್ಲಿ ನನಗೆ ಬಿದ್ದದ ಅಂಕಗಳು 38%. ಅದು 2 ಸಬ್ಜೆಕ್ಟ್ಸ್ ಫೇಲ್ ಆದೆ, ಮ್ಯಾಥ್ಸ್ ಮತ್ತು ಫಿಸಿಕ್ಸ್. ಮತ್ತೆ ಅವಾಗ ನಮಗೆ ಅಕ್ಟೋಬರ್ ಚಾನ್ಸ್ ಇರ್ತಿತ್ತು. ಈಗ ನಿಮಗೆ 1 ತಿಂಗಳಲ್ಲಿ ಅವಕಾಶ ಇದೆ, ನಮಗೆ 6 ತಿಂಗಳು ವೇಟ್ ಮಾಡ್ಬೇಕಾಗಿತ್ತು. ಫೇಲ್ ಆಗಿ ಮತ್ತೆ ಡಿಗ್ರಿಗೆ ಅಡ್ಮಿಷನ್ ತಗೊಂಡೆ. ಹೌದಾ? 1999 ಮುಗಿಸಿ 2003ರಲ್ಲಿ ಡಿಗ್ರಿ ಮಾಡಿದೆ. ಡಿಗ್ರಿ ನಾನೇನ್ ಮಾಡಿದೆ, ನನ್ನ ಸ್ನೇಹಿತರ ಆಸಕ್ತಿ ಬಿಟ್ಟು ನನ್ನ ಆಸಕ್ತಿ ಯಾವುದರಲ್ಲಿದೆ ಅದರಲ್ಲಿ ಹೋದೆ, ಸೋಷಿಯಲ್ ವರ್ಕ್ ಎಜುಕೇಶನ್. ಕರ್ನಾಟಕ ಯೂನಿವರ್ಸಿಟಿಗೆ 2nd ರ್ಯಾಂಕ್ ಬಂದೆ. ಸೊ PUC ಫೇಲ್ ಆದಂತ ವಿದ್ಯಾರ್ಥಿ ಯೂನಿವರ್ಸಿಟಿಗೆ 2nd ರ್ಯಾಂಕ್ ಬರೋ ಸಾಧ್ಯತೆ ಇದೆ. ಯಾವಾಗ ನಿಮ್ಮ ವೈಯಕ್ತಿಕ ಆಸಕ್ತಿ, ಅಭಿರುಚಿ ನಿಮ್ದು ಯಾವ್ದ್ರಲ್ಲಿ ಇರುತ್ತೆ ಅದು ನೀವು ನೋಡ್ಕೊಳ್ಬೇಕು. ತಂದೆಯವರು, ತಾಯಿಯವರು ಅವರು ಒಳ್ಳೆ ಮಾರ್ಗದರ್ಶನ ಕೊಡ್ತಾರೆ, ಟೀಚರ್ಸ್ ಒಳ್ಳೆ ಮಾರ್ಗದರ್ಶನ ಕೊಡ್ತಾರೆ. ನನ್ನ ವೈಯಕ್ತಿಕ ಅಭಿರುಚಿ ಯಾವ್ದ್ರಲ್ಲಿದೆ, ಚೂರು ನಿಮ್ಮ ಆಸಕ್ತಿಗಳ ಪ್ರಕಾರ ನಿಮಗೆ ಇನಿಷಿಯಲಿ ಸಾಕಷ್ಟು ಜನ ನಿಮಗೆ ಇಲ್ಲಪ್ಪ ಇದು ಸರಿ ಇಲ್ಲ, ನಿಮಗೆ ಜಾಬ್ ಸಿಗ್ಲಿಕ್ಕಿಲ್ಲ, ಅದು ಇದು ಹೇಳ್ಬೋದು. ಜಾಬ್ ವಿಷಯ ಬಂದಾಗ ನಿಮಗೆ ಗೊತ್ತಿರಲಿ, ಭಾರತ ದೇಶದಲ್ಲಿ ಇವತ್ತು 144 ಕೋಟಿ ಜನಸಂಖ್ಯೆಯಲ್ಲಿ ನಮ್ಮ 50 ಕೋಟಿ ಜನ ಏನು ಉದ್ಯೋಗ ಕ್ಷೇತ್ರದಲ್ಲಿದ್ದಾರೆ. 15% ಮಾತ್ರ, ನಿಮಗೆ ಗೊತ್ತಿರಲಿ 15% ಮಾತ್ರ, ಅಂದ್ರೆ ಹತ್ತತ್ರ 7.5 ಕೋಟಿ ಜನ ಮಾತ್ರ ಸಂಘಟಿತ ವಲಯದಲ್ಲಿ, ಅಂದ್ರೆ
ಫಾರ್ಮಲ್ ಎಕಾನಮಿಲಿ ಕೆಲಸ ಮಾಡ್ತಾ ಇರೋದು. ಉಳಿದಂತ 42,50,00,000 ಜನ ಎಲ್ಲ ಕೆಲಸ ಮಾಡ್ತಾ ಇರೋದು ಅಸಂಘಟಿತ ವಲಯದಲ್ಲಿ. ಸೊ ನಮಗೆ ಭಾರತ ದೇಶದಲ್ಲಿ ಇವತ್ತು ಹತ್ತತ್ರ 1,08,00,000ರಿಂದ 1,10,00,000 ವಿದ್ಯಾರ್ಥಿಗಳು ಪಾಸ್ ಆಗಿ ಏನು ಹೊರಗೆ ಬರ್ತಾ ಇದ್ದಾರೆ. ಡಿಗ್ರಿ ಆಗಿರ್ಬೋದು, PUC ಆಗಿರ್ಬೋದು, IT ಆಗಿರ್ಬೋದು, ಡಿಪ್ಲೊಮಾ ಆಗಿರ್ಬೋದು, BTech ಆಗಿರ್ಬೋದು, MTech ಆಗಿರ್ಬೋದು, MBA ಆಗಿರ್ಬೋದು, ಎಲ್ಲಾ ಕೋರ್ಸ್ಗಳು ಸೇರಿ 1,10,00,000 ವಿದ್ಯಾರ್ಥಿಗಳೇನು ಹೊರಗೆ ಬರ್ತಾ ಇದ್ದಾರೆ. ಈ ಎಲ್ಲಾ ವಿದ್ಯಾರ್ಥಿಗಳು ಆಸೆ ಎಲ್ಲಿ ಅಂದ್ರೆ ಸಂಘಟಿತ ವಲಯದಲ್ಲಿ. ಸಂಘಟಿತ ವಲಯದಲ್ಲಿ ನನಗೆ ಒಂದು ಒಳ್ಳೆ ಕೆಲಸ ಇರಬೇಕು, ಪ್ರತಿ ತಿಂಗಳು ನನಗೆ ಸಂಬಳ ಬರಬೇಕು, ನಾನು ಒಳ್ಳೆ ಬೆಳಿಬೇಕು, ನನಗೆ ಎಲ್ಲ ಬೆನಿಫಿಟ್ಸ್ ಬೇಕು, ನನಗೆ ಸೋಷಿಯಲ್ ಸೆಕ್ಯೂರಿಟಿ ಬೇಕು, ನನಗೆ ಒಳ್ಳೆ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಬೇಕು, ಗವರ್ಮೆಂಟ್ ಜಾಬ್ ಬೇಕು. ಇದೆಲ್ಲವೂ 15% ಮಾತ್ರ. ಭಾರತ ದೇಶದಲ್ಲಿ ಇನ್ನೂ 85% ಕೆಲಸ ಇರೋದು ಅಸಂಘಟಿತ ವಲಯದಲ್ಲಿ. ಅಂದ್ರೆ ಅಲ್ಲಿ ನಮಗೆ ನಾವೇ ನಮ್ಮ ಸ್ವಂತ ಉದ್ಯೋಗ ಆಗಿರ್ಬೋದು, ನಮ್ಮ ಸ್ವಂತ ಉದ್ಯಮಗಳನ್ನ ಶುರು ಮಾಡಿಕೊಂಡು ಸಾವಿರಾರು ಜನರಿಗೆ ಉದ್ಯಮ ಕೊಡುವಂತ ಕ್ಷಮತೆ ನಮ್ಮ ಹತ್ರ ಇರೋರು ನಾವು ಮುಂದೆ ಬಂದ್ರೆ ನೂರಾರು ಅವಕಾಶಗಳು ನೀವೇ ಕೊಡ್ಬೋದು. ಅದಕ್ಕೆ ಸಂಬಂಧಿಸಿದಂತೆ ಅವು ಕೋರ್ಸ್ಗಳಿದೆ. ನಮಗೆ ನಾರ್ಮಲ್ ಸ್ಟ್ರೀಮ್ ಅಲ್ಲಿ ಹ್ಯುಮ್ಯಾನಿಟೀಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಟೆಕ್ನಾಲಜಿ ಅಂದ್ರೆ ಟೆಕ್ನಿಕಲ್ ಎಜುಕೇಶನ್ ಆಗಿರ್ಬೋದು, ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಲ್ಲದೆ ಆಂಟರ್ಪ್ರಿನರ್ಶಿಪ್ ಕೋರ್ಸ್ ಇದೆ. ಉದಾಹರಣೆಗೆ ರೀಸೆಂಟ್ಲಿ ಒಬ್ರು CEO ಅವರು ಮಾತಾಡ್ತಾ ಇದ್ರು ನನಗೆ. ಉಡುಪಿಯಲ್ಲಿ ಕಾರ್ಕಳ ಅಂತ ಒಂದು ಸ್ಥಳ, ಆ ಕಾರ್ಕಳ ತಾಲೂಕಿನಲ್ಲಿ ನಿಟ್ಟೆ ಅಂತ ಒಂದು ಗ್ರಾಮ, ನಿಟ್ಟೆ ಇನ್ಸ್ಟಿಟ್ಯೂಟ್ ಅಲ್ಲಿ ಆಂಟರ್ಪ್ರಿನರ್ಶಿಪ್ ಮೇಲೆ ಒಂದು ಕೋರ್ಸ್ ಇದೆ. ಯಾರಿಗೆಲ್ಲ ಆಸಕ್ತಿ ಇದೆ, ನಾನು ಉದ್ಯಮ ಶುರು ಮಾಡ್ತೀನಿ ಅಂದ್ರೆ 2 ವರ್ಷದ MBA ಆಂಟರ್ಪ್ರಿನರ್ಶಿಪ್ ಅಲ್ಲೇ ಕೊಡ್ತಾರೆ. ಅಂತವು ಸಾವಿರಾರು ಇನ್ಸ್ಟಿಟ್ಯೂಷನ್ಸ್ ನಾವು ಇಲ್ಲಿ ನೋಡಬಹುದು. ಈ ನಮ್ಮ ಉದ್ಯಮ ಶುರು ಮಾಡಬೇಕಾದ್ರೆ ನಮ್ಮ ಹತ್ರ ಏನು ಗುರಿ ಇದೆ, ನಮ್ಮ ಉದ್ದೇಶ ಏನಿದೆ, ನಮಗೆ ಅಭಿರುಚಿ ಏನಿದೆ ಅನ್ನೋದನ್ನ ನಾವು ಶುರು ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಸಾವಿರಾರು ಅವಕಾಶಗಳನ್ನ ನಾವು ಅಷ್ಟೇ ಉಪಯೋಗ ಮಾಡ್ಕೊಳ್ಳದೆ ನಮ್ಮ ಜೊತೆಯಲ್ಲಿರುವಂತಹ ಸಾವಿರಾರು ಲಕ್ಷಾನುಗಟ್ಟಲೆ ಜನರಿಗೆ ನಾವು ಒಂದು ಸೇವೆ ಮೂಲಕ ಒಂದು ಒಳ್ಳೆ ಉದ್ಯಮವನ್ನ ಶುರು ಮಾಡಬಹುದು. ಅದು ಉದ್ಯಮ. ನಾವು ಈಗ ಸೈನ್ಸ್ ಆದ ತಕ್ಷಣ ನಾನು ಇಂಜಿನಿಯರಿಂಗ್ ಮುಗಿಸ್ಕೊಳ್ತೀನಿ, ನಾನು ಟೆಕ್ನಾಲಜಿ ಸ್ಪೇಸ್ ಅಲ್ಲಿ ಹೋಗ್ತೀನಿ ಅಂದ್ರೆ ಈಗ ಹೊಸ ಟೆಕ್ನಾಲಜಿ ಸ್ಪೇಸ್ ಅಲ್ಲಿ ಹೊಸ ಅವಕಾಶಗಳು ತುಂಬಾ ಬರ್ತಾ ಇದೆ. ಅದು ರೋಬೋಟಿಕ್ಸ್ ಆಗಿರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು, ಮಷೀನ್ ಲರ್ನಿಂಗ್ ಆಗಿರ್ಬೋದು. ನಿನ್ನೆ ನಾನೊಬ್ರು ನಮ್ಮ ಕ್ಲೈಂಟ್ ಜೊತೆ ಮಾತಾಡಿದೆ, ಅವರು ಗೇಮಿಂಗ್ ಇಂಡಸ್ಟ್ರಿಯಲ್ಲಿದ್ದಾರೆ. ಸೊ ಗೇಮಿಂಗ್ ಅಲ್ಲಿ, ಅನಿಮೇಷನ್ ಅಲ್ಲಿ ಅವ್ರಿಗೆ 800 ಜನ ಬೇಕಾಗಿದ್ದಾರೆ. ಸೊ ನನಗೆ 800 ಜನ ಒಳ್ಳೆ ಒಂದು ಕ್ಯಾಂಡಿಡೇಟ್ಸ್ ಗಳನ್ನ, ಒಳ್ಳೆ ಟ್ಯಾಲೆಂಟ್ ಇದ್ದಂತ ಅನಿಮೇಷನ್ ವೆರಿ ಕ್ರಿಯೇಟಿವ್ ವಿದ್ಯಾರ್ಥಿಗಳನ್ನ ಕೊಡಿ, ನಾವು ಅವ್ರಿಗೆ ಒಳ್ಳೆ ಪ್ಯಾಕೇಜ್ ಕೊಟ್ಟು 4 ಲಕ್ಷ 5 ಲಕ್ಷ ರೂಪಾಯಿ ಸ್ಟಾರ್ಟಿಂಗ್ ಪ್ಯಾಕೇಜ್ ಕೊಟ್ಟು ನಾವು ಅವ್ರನ್ನ ತಗೊಳ್ತೀವಿ ಅಂತ ಅವ್ರು ಹೇಳ್ತಾರೆ. ಸೊ ಹೊಸ ಹೊಸ ಇಂಡಸ್ಟ್ರಿ, ನ್ಯೂ ಏಜ್ ಇಂಡಸ್ಟ್ರೀಸ್ ಏನ್ ಬರ್ತಾ ಇದಾವೆ, ಅದು ನಾವು 4 ವರ್ಷ 5 ವರ್ಷ ಆದ ತಕ್ಷಣ ಹೇಗೆ ನಮ್ಮ ಎಕಾನಮಿ ಹೋಗ್ತಾ ಇದೆ. ನಾನು ಅದಕ್ಕೆ ಮೊದಲೇ ಇದೆ 2032ರಲ್ಲಿ ಭಾರತ ದೇಶ $10 ಟ್ರಿಲಿಯನ್ ಎಕಾನಮಿ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಸಂಬಂಧಿಸಿದಂತೆ ನಾವು ಏನೆಲ್ಲ ಅವಕಾಶಗಳನ್ನ ರೆಡಿ ಮಾಡ್ಕೊಳ್ಬೇಕು ನಮ್ಮನ್ನ ನಾವು ಅನ್ನೋದನ್ನ ಇಲ್ಲಿ ಬಂದಂತ ಎಲ್ಲಾ ಇನ್ಸ್ಟಿಟ್ಯೂಟ್ಸ್ ಗಳ ಜೊತೆ ತಾವು ಮಾತಾಡಿಕೊಂಡು ಸವಿಸ್ತಾರವಾಗಿ ಅರ್ಥ ಮಾಡಿಕೊಂಡು ನೀವು ಮುಂದಿನ ಒಂದು ರಾಷ್ಟ್ರದ ಒಳ್ಳೆಯ ಒಂದು ಗಟ್ಟಿ ಶಕ್ತಿಯಾಗಿ ನಮ್ಮ ದೇಶದ ಸದೃಢತೆಯನ್ನ ಜಾಸ್ತಿ ಮಾಡಿ ಭಾರತ ದೇಶ ವಿಶ್ವಗುರು ಆಗೋದ್ರಲ್ಲಿ ನಿಮ್ಮ ಪಾತ್ರ ದೊಡ್ಡದಿದೆ ಅಂತ ಹೇಳ್ತಾ ನನ್ನ ಒಂದು 50 ನಿಮಿಷದ ಮಾತುಗಳನ್ನು ಮುಗಿಸ್ತೀನಿ. ಪ್ರಶ್ನೆಗಳನ್ನು ತೊಗೊಳ್ತೀನಿ. ಏನಾದರೂ ಪ್ರಶ್ನೆ ಇದ್ರೆ ದಯವಿಟ್ಟು ನೀವು ನನಗೆ ಪ್ರಶ್ನೆಗಳನ್ನ ಕೇಳ್ಬೋದು. TV9ಗೆ ಮತ್ತೊಂದು ಧನ್ಯವಾದಗಳು. ಸೊ ನೀವು ಬೇರೆ ಪಾಲಕರಿದ್ದೀರಾ, ಮಕ್ಕಳಿದ್ದೀರಾ, ತುಂಬಾ ಒಳ್ಳೆ ಸಂಖ್ಯೆಯಲ್ಲಿ ಬಂದಿದ್ದೀರಾ. ದಯವಿಟ್ಟು ನಿಮ್ಮ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಹಲೋ, ಏನ್ ಪ್ರಶ್ನೆ ಇದೆಯಾ? ಟೀಚರ್ಸ್ ಕೇಳ್ಬೋದು, ಫ್ಯಾಕಲ್ಟಿ ಮೆಂಬರ್ಸ್ ಕೇಳ್ಬೋದು. ಎನಿ ಕ್ವಶನ್? ಸರ್, ಒಂದು ಪ್ರಶ್ನೆ ನಂದಿದೆ ಸರ್. ಸರ್, ಇಷ್ಟೊಂದು ಕಾಂಪಿಟೇಷನ್ ಇದೆ, ಹೌದಾ? ಹುಡುಗರು ಎಲ್ಲರೂ ಕೂಡ ಈ ಓಡ್ತಾ ಇರೋ ಬಸ್ ಹಿಂದ್ಗಡೆ ಬಿದ್ದುಬಿಟ್ಟಿದ್ದಾರೆ, ಹಿಡಿಬೇಕಂತ. ಅದರಲ್ಲಿ ಕೆಲವರು ಹುಡುಗರು ಸಕ್ಸಸ್ ಆಗ್ತಾರೆ, ಅನೇಕ ಹುಡುಗರು ಫೇಲ್ಯೂರ್ ಆಗ್ತಾರೆ. ಸೊ ಫೇಲ್ಯೂರ್ ಆದ ಕೂಡ ಹುಡುಗರು ನಮ್ಗೆ ಸಿಗ್ಲೇ ಇಲ್ಲ ಅಂತ ದುಃಖದಿಂದ ಇರ್ತಾರೆ. ಅಂತ ಹುಡುಗರಿಗೆ ಏನ್ ಕಿವಿ ಮಾತು ಹೇಳ್ತಾರೆ? ಓಕೆ ಸರ್, ಪ್ರಶ್ನೆಯಲ್ಲಿ 2 ಪ್ರಶ್ನೆ ಇದೆ. ಮೊದಲನೇ ಪ್ರಶ್ನೆ ಕಾಂಪಿಟೇಷನ್. ನಂದು ಒಂದು ಒಳ್ಳೆ ಚಿಕ್ಕ ಒಂದು ಕತೆ ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ. ಒಂದು ಕಾಡಿನಲ್ಲಿ ಇಬ್ರು ಸ್ನೇಹಿತರು ಹೋಗ್ತಾರೆ. ಒಬ್ನು ರಾಮ, ಮತ್ತೊಬ್ನು ಶ್ಯಾಮ. ಸೊ ರಾಮ ಮತ್ತು ಶ್ಯಾಮ ಕಾಡಿನಲ್ಲಿ ಹೋಗುವಾಗ ಶ್ಯಾಮ ಹಿಂತಿರುಗಿ ನೋಡ್ತಾನೆ, ಅಲ್ಲೊಂದು ಹುಲಿ ಬರ್ತಾ ಇರುತ್ತೆ. ಆ ಹುಲಿ ಬರೋದನ್ನ ನೋಡಿ ಶ್ಯಾಮ ಇದ್ದವನು ರಾಮ್ಗೆ ಹೇಳ್ತಾನೆ, ರಾಮ ನಾವು ಜೋರಾಗಿ ಓಡ್ಬೇಕು, ಓಡ್ಲಿಲ್ಲ ಅಂದ್ರೆ ಹುಲಿಗೆ ಆಹಾರ ಆಗ್ತೀವಿ ಅಂತ. ಇಮಿಡಿಯೇಟ್ಲಿ ಅವನು ರಾಮ ಇದ್ದವನು ಏನ್ ಮಾಡ್ತಾನೆ, ನಿಮ್ದು ಕಾಲೇಜ್ ಬ್ಯಾಗ್ ಇದೆಯಲ್ಲ, ಕಾಲೇಜ್ ಬ್ಯಾಗ್ ತೆಗೆದು ಅದನ್ನ ಓಪನ್ ಮಾಡಿ ಅದರಲ್ಲಿ ಸ್ಪೋರ್ಟ್ಸ್ ಶೂಸ್ ಇರುತ್ತೆ,
ಸ್ಪೋರ್ಟ್ಸ್ ಶೂಸ್ ಹಾಕೊಳ್ಳೋಕೆ ಶುರು ಮಾಡ್ತಾನೆ. ಸ್ಪೋರ್ಟ್ಸ್ ಶೂಸ್ ಹಾಕೊಳ್ಳೋಕೆ ಶುರು ಮಾಡಿದ ತಕ್ಷಣ ಶ್ಯಾಮ್ ನಗೋಕ್ ಶುರು ಮಾಡ್ತಾನೆ. ಏ ಬುದ್ಧಿಗೇಡಿ, ನೀನು ಸ್ಪೋರ್ಟ್ಸ್ ಶೂಸ್ ಹಾಕೊಂಡ್ರೆ ಹುಲಿಗಿಂತ ಫಾಸ್ಟ್ ಓಡೋಕೆ ಆಗತ್ತಾ ಅಂತ. ಹೌದಾ? ಅವನ ಹೇಳ್ತಾನೆ ಹುಲಿಗಿಂತ ಫಾಸ್ಟ್ ಓಡೋದು ಬೇಡ, ನಿನ್ಗಿಂತ ಫಾಸ್ಟ್ ಓಡಿದ್ರೆ ಸಾಕು ಅಂತ ಹೇಳ್ತಾನೆ. ಹೌದಾ? ಅಂದ್ರೆ ತಾತ್ಪರ್ಯ ಏನಂದ್ರೆ, ನಾವು ಕಾಂಪಿಟೇಷನ್ ಅನ್ನೋದು ಈ ಹುಲಿ ಹಂಗೆ ಎಲ್ಲರಿಗೂ ನಮ್ಗೆ ಬೆನ್ನುತ್ತಿದೆ. ಅದು ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ, ಪಾಲಕರಿಗೆ ಅಷ್ಟೇ ಅಲ್ಲ, ಇನ್ಸ್ಟಿಟ್ಯೂಷನ್ಸ್ಗೆ ಅಷ್ಟೇ ಅಲ್ಲ, ಎಲ್ಲರೂ ನಾವು ಪ್ರತಿನಿತ್ಯ ಪ್ರತಿಕ್ಷಣ ಸ್ಪರ್ಧೆ ಅನ್ನೋದು ನಮ್ಮ ಹಿಂದೆ ಹುಲಿ ರೂಪದಲ್ಲಿ ಬಂದೇ ಬರ್ತಾ ಇದೆ. ಅದು ಬರೋದೇ ಒಂದಲ್ಲ, ಇನ್ನು 4 ಹುಲಿಗಳ ರೂಪದಲ್ಲಿ ಜಾಸ್ತಿನೇ ಕಾಂಪಿಟೇಷನ್ ಆಗತ್ವಿನ ಕಡಿಮೆ ಆಗಲ್ಲ. ಅದು ಸರ್ ಹೇಳಿದ್ ಕರೆಕ್ಟ್ ಇದೆ. ಎರಡನೇ ಮುಖ್ಯ ವಿಚಾರ, ಈ ಸ್ಪರ್ಧೆಯನ್ನ ಹೇಗೆ ನಾವು ಮಿಟಿಗೇಟ್ ಮಾಡಿ ತುಂಬಾ ಫಾಸ್ಟ್ ಅಲ್ಲಿ ನಾವು ಸಕ್ಸೀಡ್ ಆಗ್ಬೇಕಂದ್ರೆ ನಿಮ್ಮ ಹತ್ರ ಏನಿರ್ಬೇಕು? ಸ್ಪೋರ್ಟ್ಸ್ ಶೂಸ್ ಇರ್ಬೇಕು. ಸ್ಪೋರ್ಟ್ಸ್ ಶೂಸ್ ಅಂದ್ರೆ ಏನು? ನಿಮ್ಮ ಹತ್ರ ಕೌಶಲ್ಯಗಳಿರ್ಬೇಕು, ನಿಮ್ಮ ಹತ್ರ ಒಳ್ಳೆ ನಡವಳಿಕೆ ಇರಬೇಕು, ನಿಮ್ಮ ಹತ್ರ ಒಳ್ಳೆ ಮನೋಭಾವನೆ ಇರಬೇಕು, ನಿಮ್ಮ ಹತ್ರ ಒಳ್ಳೆ ಜ್ಞಾನ ಇರಬೇಕು. ಸ್ಕಿಲ್ಸ್, ನಾಲೆಜ್, ಆಟಿಟ್ಯೂಡ್ ಅಂಡ್ ಬಿಹೇವಿಯರ್, ಇವಾಗ 4 ಇದ್ರೆ ಸಾಕು, ನೀವು ಒಳ್ಳೆ ರೀತಿಯಲ್ಲಿ ಡೆಫಿನೆಟ್ಲಿ ಹುಲಿಗಿಂತ ಫಾಸ್ಟ್ ಓಡ್ಬೋದು. ಆ ಎಲ್ಲ ಕೊಡೋಕೆ ಇಲ್ಲಿ ಇನ್ಸ್ಟಿಟ್ಯೂಷನ್ಸ್ ಇದ್ದಾರೆ, ನಿಮ್ಮ ಟೀಚರ್ಸ್ ಇದ್ದಾರೆ, ನಿಮ್ಮ ಪೇರೆಂಟ್ಸ್ ಇದ್ದಾರೆ. ನಿಮ್ಮ ವೈಯಕ್ತಿಕ ಇಚ್ಛಾಬಲ, ನಿಮ್ಮ ಸ್ವಂತ ನಾನು ಈ ಜೀವನದಲ್ಲಿ ಬೆಳೆತೀನಿ, ನಾನು ಮಾಡೇ ಮಾಡ್ತೀನಿ, ನನ್ನ ಗುರಿಯನ್ನು ಅಚೀವ್ ಮಾಡೇ ಮಾಡ್ತೀನಿ ಅನ್ನೋ ಭಾವನೆ ನಿಮ್ಮ ಹತ್ರ ಬೇಕು. ನನ್ನ ಮಗಳು ಕಳೆದ ಒಂದು 2-3 ತಿಂಗಳ ಹಿಂದೆಯಿಂದ ಸಾಕಷ್ಟು ವಿಷಯಗಳನ್ನ ಅರ್ಥ ಮಾಡಿಕೊಂಡು ಕಳೆದ ತಿಂಗಳೊಂದು ಪ್ರಶ್ನೆ ಕೇಳಿದ್ರು. ಅಪ್ಪ ಎಲ್ಲಗಿಂತ ರಿಚ್ ವ್ಯಕ್ತಿ ಇಡೀ ಜಗತ್ತಿನಲ್ಲಿ ಯಾರು ಅಂತ ಕೇಳಿದ್ರು. ನಾನು ಇಲಾನ್ ಮಸ್ಕ್ ಅಂತ ಹೇಳಿದೆ. ಸೊ ಇಲಾನ್ ಮಸ್ಕ್ ಅವರು ಈ ಮೊಬೈಲ್ ಅಲ್ಲಿ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂತ ಕೇಳಿದ್ರು. ನನಗೂ ಗೊತ್ತಿರಲಿಲ್ಲ. ಸೊ ಮೊಬೈಲ್ ಅಲ್ಲಿ ನಾನು ರಿಸರ್ಚ್ ಮಾಡಿದೆ. ಇಲಾನ್ ಮಸ್ಕ್ ಎಲ್ಲರಿಗೂ ಗೊತ್ತಲ್ಲ, ಟೆಸ್ಲಾ ಎಲ್ಲರಿಗೂ ಗೊತ್ತು, ಸ್ಟಾರ್ಲಿಂಕ್. ಅವರು ಒಂದು ವಾರಕ್ಕೆ 4 ನಿಮಿಷ ಸ್ಪೆಂಡ್ ಮಾಡ್ತಾರೆ. ಎಷ್ಟು? 4 ನಿಮಿಷ. ಸೊ ಇವತ್ತು ನೀವು ನಿಜವಾಗಿ ನಿಮ್ಮ ಜೀವನದಲ್ಲಿ ಒಳ್ಳೆಯ ಒಂದು ಯಶಸ್ಸು ಬೇಕಂದ್ರೆ ಸ್ಪರ್ಧೆಯನ್ನ ಇಫ್ ಯು ವಾಂಟ್ ಟು ಬೀಟ್ ಕಾಂಪಿಟಿಷನ್, ಆಲ್ ದಟ್ ಯು ನೀಡ್ ಟು ಡೂ, ನೀವು ಏನ್ ಮಾಡ್ಬೇಕಂದ್ರೆ ಒಂದು ಸರಳ ವೆರಿ ವೆರಿ ಸಿಂಪಲ್ ಸೂತ್ರ ಏನಂದ್ರೆ, ಮೊಬೈಲ್ ಯಾವಾಗ ಅವಶ್ಯಕತೆ ಇದೆ ನೋಡಿ, ಏನೋ ನಾಲೆಜ್ಗಾಗಿ, ಅವಾಗ ಮಾತ್ರ ಓಪನ್ ಮಾಡಿ. ಉಳಿದ ಟೈಮಲ್ಲಿ ಮೊಬೈಲ್ ಪಕ್ಕದಲ್ಲಿ ಇಟ್ಟರೆ ಸಾಕು. ಯಾಕಂದ್ರೆ ಹೆಚ್ಚಿನ ಅಂಶ ಎಲ್ಲ ವಿದ್ಯಾರ್ಥಿಗಳು ನಾವು ಬೇಕೋ ಬೇಡೋ ನಮ್ಮ ಹತ್ರ ನಾವು ಮೊಬೈಲ್ ಉಪಯೋಗ ಮಾಡ್ತಾ ಇರ್ತೀವಿ. ಓಕೆ, ಇಲಾನ್ ಮಸ್ಕ್ ನಂಬರ್ 1 ವರ್ಲ್ಡ್ ರಿಚೆಸ್ಟ್ ಮ್ಯಾನ್ ಹೂ ಸ್ಪೆಂಡ್ಸ್ 4 ಮಿನಿಟ್ಸ್ ಅ ವೀಕ್, ಒಂದು ವಾರದಲ್ಲಿ 4 ನಿಮಿಷ ಸ್ಪೆಂಡ್ ಮಾಡ್ತಾರಂದ್ರೆ ಅವ್ರು ತಮ್ಮ ಟೈಮ್ ಅನ್ನ ಎಷ್ಟು ಕ್ವಾಲಿಟಿಯಾಗಿ ಉಪಯೋಗ ಮಾಡ್ತಾರೆ ನೋಡಿ. ನಾವು ನಮಗೆ ಫ್ರೀ ಸಿಕ್ಕಿದೆ ಅಂತ ಹೇಳಿ, ಫ್ರೀ ಅಂದ್ರೆ ನಮ್ಮ ಟೈಮು ಫ್ರೀ, ಇಂಟರ್ನೆಟ್ ಫ್ರೀ ಅಂದ್ರೆ ಸ್ವಲ್ಪ ಪೇಮೆಂಟ್ ಮಾಡಿರ್ತೀವಿ, ಆದ್ರೂ ಒಂದು ಪ್ಯಾಕೇಜ್ ಇರುತ್ತಲ್ಲ 1 GB 2 GB, ಆ ಪ್ಯಾಕೇಜ್ ಫ್ರೀ ಅಂತ ತಿಳ್ಕೊಂಡು ನಮ್ಮ ಟೈಮ್ ವೇಸ್ಟ್ ಮಾಡ್ತೀವಿ. ವೆನ್ ವಿ ಆರ್ ಫ್ರೀ, ನಾವು ಇವಾಗ ಫ್ರೀ ನಮಗೆ ಸಿಗತ್ತಂದ್ರೆ ವಿ ಆರ್ ಪ್ರಾಡಕ್ಟ್ ಬೈ ಅವರ್ ಸೆಲ್ಫ್, ಅದು ನೆನಪಿಟ್ಕೊಂಬಿಡಿ. ನಮಗೆ ಯಾರು ಫ್ರೀ ಕೊಡಲ್ಲ. ಆ ಹಿನ್ನೆಲೆಯಲ್ಲಿ ನಿಮ್ಮ ಜೀವನದಲ್ಲಿ ಒಂದು ವೇಳೆ ಸ್ಪರ್ಧೆಯನ್ನ ಪಡೆದಾಕ್ಬೇಕು, ನನ್ನ ಜೀವನದಲ್ಲಿ ಯಶ ಕಾಣ್ಬೇಕಂದ್ರೆ ನಿಮ್ಮ ಸಮಯವನ್ನ ಸರಿಯಾದ ರೂಪದಲ್ಲಿ, ಶ್ರೇಷ್ಠ ರೂಪದಲ್ಲಿ ಉಪಯೋಗ ಪ್ರಯತ್ನ ಮಾಡಿ. ಅದು ಒಂದೇದು. ಎರಡನೇ ಪ್ರಶ್ನೆ ಸರ್ ಕೇಳಿದ್ದು, ನಮ್ಮ ವಿದ್ಯಾರ್ಥಿಗಳಿಗೆ ಒಂದೊಂದ್ಸಲ ಫೇಲ್ ಆದ್ರೆ, ಒಂದೊಂದ್ಸಲ ಜೀವನದಲ್ಲಿ ನಾವು ಏನೋ 85% ಮಾರ್ಕ್ಸ್ ನಾವು ಪ್ಲಾನ್ ಮಾಡಿರ್ತೀವಿ, 95 ಮಾಡಿರ್ತೀವಿ, 99 ಮಾಡಿರ್ತೀವಿ. ನಾವು ಅಂದ್ಕೊಂಡಂತ ಮಾರ್ಕ್ಸ್, ಅಂದ್ಕೊಂಡಂತ ರಿಸಲ್ಟ್ ಬರಲಿಲ್ಲ ಅಂದ್ರೆ ಏನು ಅಂತ ಹೇಳಿ ನಾನು ಅದಕ್ಕೆ ನನ್ನ ವೈಯಕ್ತಿಕ ಎಕ್ಸಾಂಪಲ್ ನಾನು ಯಾಕೆ ಹೇಳ್ತೀನಿ 1999 ಅಂದ್ರೆ, ಒಬ್ಬ ಫೇಲ್ ಆದಂತ ವ್ಯಕ್ತಿ ಯೂನಿವರ್ಸಿಟಿ 2nd ರ್ಯಾಂಕ್ ಬಂದು ಇವತ್ತು ನಮ್ದು ದೊಡ್ಡ ಉದ್ಯಮ ಶುರು ಮಾಡಿದ್ವಿ. 17 ರಾಜ್ಯದಲ್ಲಿ ನಾವು ನಮ್ಮ ಕಂಪನಿ ಕಾರ್ಯ ಮಾಡತ್ತೆ. ಹತ್ತತ್ರ 12,000 ಜನ ಕೆಲಸ ಮಾಡ್ತಾರೆ. ಸೊ ಈ ಎಲ್ಲ ಸಾಧ್ಯ ಯಾವಾಗಿರತ್ತೆ? ನಾವು ಸ್ಟೆಪ್ಪಿಂಗ್ ಸ್ಟೋನ್ ಏನ್ ತಗೊಳ್ಬೇಕು, ನಾವು ಮೈಲಿಗೆಲೆಗಳು ಯಾವ ಇರ್ಬೇಕಂದ್ರೆ, ನಮ್ಗೆ ಯಾವಾಗ ಫೇಲ್ ಆಗತ್ತಲ್ಲ ಮತ್ತೆ ನಾನು ದುಬುಕಿ ಮುಂದೆ ಬರ್ತೀನಿ. ಹೌದಾ? ಸಾಕಷ್ಟು ಸಲ ಏನಾಗುತ್ತೆ, ನಮಗೆ ಫೇಲ್ಯೂರ್ಸ್ ಬರುತ್ತೆ. ಫೇಲ್ಯೂರ್ಸ್ ಯಾವಾಗ ಬರುತ್ತೆ? ಪ್ರಯತ್ನ ಮಾಡಿದ್ರೆ ಮಾತ್ರ ಬರುತ್ತೆ. ಪ್ರಯತ್ನ ಮಾಡಲಿಲ್ಲ ಅಂದ್ರೆ ಫೇಲ್ಯೂರ್ಸ್ ಇರಲ್ಲ. ಜೀವನದಲ್ಲಿ ಯಾವಾಗೂ ತೊಂದರೆಗಳೇ ಇರಲ್ಲ. ಸೊ ಕಷ್ಟಗಳು ಬಂದಾಗ, ನಮಗೆ ಸಮಸ್ಯೆಗಳು ಬಂದಾಗ ನಾವು ಮುಂದೆ ಹೋಗಿ ಒಂದ್ ವೇಳೆ ಹೆಚ್ಚಿನ ತಯಾರಿ ಮಾಡಿಕೊಂಡು ನಾವು ಏನ್ ಪಾಠ ಕಲ್ತಿದೀವಿ ಅದನ್ನ ನಾವು ಮುಂದಿನ ಸಮಯದಲ್ಲಿ ನಾವು ಅದನ್ನ ಮಿಸ್ಟೇಕ್ ಮಾಡಬಾರ್ದು ಅಂತ ಹೇಳಿದ್ರೆ ನೀವು ಡೆಫಿನೆಟ್ಲಿ ಗೆಲ್ಬಹುದು. ನಿಮ್ ಜೀವನದಲ್ಲಿ ನೀವು ಏನ್ ಬಯಸ್ತೀರಾ ಅದ್ ಮಾಡ್ಬೋದು. 3 ತರ ಕಲಿಬಹುದು. ಒಂದು, ನಾವೇ ಮಿಸ್ಟೇಕ್ ಮಾಡಿ ಕಲಿಯೋದು. ಎರಡನೇದು, ಬೇರೆದವ್ರು ಮಿಸ್ಟೇಕ್ ಮಾಡ್ತಾ ಇರ್ತಾರೆ ಅದನ್ನ ನೋಡಿ ಕಲಿಯೋದು. ಮೂರನೇದು, ಆಲ್ರೆಡಿ ಮಿಸ್ಟೇಕ್ ಯಾರೆಲ್ಲ ಮಾಡಿದಾರೆ ಅದನ್ನ ನಾವು ಮಾಡಬಾರ್ದು ಅಂತ ಹೇಳಿ 3ನೇ ಮಾಡ್ಬೋದು. ಸೊ ಮೊದಲನೇದಲ್ಲಿ ಇರ್ಬೋದು ನೀವು 2ನೇ ಕ್ಯಾಟಗರಿ, 3ನೇ ಕ್ಯಾಟಗರಿ. ಆದ್ರೆ ಗಾಡಿ ಮಾತ್ರ ಮುಂದೆ ಹೋಗ್ಬೇಕು, ನಾವು ಯಶ ಮಾತ್ರ ಕಾಣ್ಬೇಕು. ನಾವು ಹುಟ್ಟಿದಾಗ ಬಡವರಿದ್ರೆ ಅದು ನಮ್ಮ ತೊಂದರೆ ಅಲ್ಲ, ಅದು ನಮ್ಮ ತಪ್ಪೇ ಅಲ್ಲ. ಸಾಯುವಾಗ ನಾವು ಬಡವರಾಗೆ ಇದ್ದು ನಮಗೆ ತೊಂದರೆಗಳನ್ನ ಮಾಡಿಕೊಂಡು ನಾವು ಪ್ರಯತ್ನ ಮಾಡದೆ
ಎಲ್ಲ ಹಣೆ ಬರ. ಓಕೆ, ಜೀವನದಲ್ಲಿ ನಾವು ಹೇಳ್ಬೋದು ಎಲ್ಲ ಹಣೆ ಬರ, ನಮ್ಮಲ್ಲಿ ದೇವರು ನಮಗೆ ಆಶೀರ್ವಾದ ಇದ್ರೆ ಅದೆಲ್ಲ ಸರಿ. ಪ್ರಯತ್ನ ಮಾಡದೆ ನಾವು ಯಾವಾಗೂ ಕೊರಗಬಾರದು. ಪ್ರಯತ್ನ ಮಾಡಬೇಕು, ಜಾಸ್ತಿ ದುಡ್ಡು ಗಳಿಸ್ಬೇಕು, ನಿಮಗೆ ಎಷ್ಟು ಬೇಕು ಅಷ್ಟು ಇಟ್ಕೊಳ್ಬೇಕು, ಉಳಿದದ್ದನ್ನ ಸಮಾಜಕ್ಕೆ ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಕೊಡ್ಬೇಕು. ಧನ್ಯವಾದ. ಹಲೋ, ಮತ್ತೆ ಸರ್ 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 ನಮಸ್ಕಾರ. ಇವತ್ತಿನ ಈ ವೇದಿಕೆ ಮೇಲೆ ನಿಮ್ಮ ಮುಖಾಂತರ ನಾವು ವಿಷಯಗಳನ್ನ ಕೇಳ್ತಾ ಇರೋದೇ ಒಂದು ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ಇವತ್ತಿನ ದಿನಮಾನಗಳಲ್ಲಿ ವಿದ್ಯಾರ್ಥಿಗಳಿಗೆ ಆಯ್ಕೆಯನ್ನ ಹೇಗೆ ಮಾಡಿಕೊಳ್ಳಬೇಕು ಮುಂದಿನ ಉನ್ನತ ಶಿಕ್ಷಣಕ್ಕಾಗಿ ಅನ್ನುವುದು ಒಂದು ಚಿಂತೆ ಆದರೆ, ಮನೆಯ ಆರ್ಥಿಕ ಸ್ಥಿತಿಗತಿಗಳನ್ನ ಮತ್ತು ವಿದ್ಯಾರ್ಥಿಯ ಪ್ರತಿಭೆ ಇವೆರಡನ್ನು ಗುರುತಿಸಿ ಅವನು ಆಯ್ಕೆ ಮಾಡಿಕೊಳ್ಳೋದಾದ್ರೆ ಹೇಗೆ ಆಯ್ಕೆ ಮಾಡಿಕೊಳ್ಳುವುದು ಅನ್ನೋದು ಒಂದು ದೊಡ್ಡ ಘಟ್ಟ. ಇವೆಲ್ಲವನ್ನ ಆಯ್ಕೆ ಮಾಡಿಕೊಂಡು ಆ ಘಟ್ಟಕ್ಕೆ ನಿಂತಾಗ ಹಣದ ಕೊರತೆ ಎದ್ದು ಕಾಡುತ್ತೆ. ಇದು ಒಂದು ಪ್ರಶ್ನೆ. ಇನ್ನು ಮುಂದಿನ ಪ್ರಶ್ನೆಗಳಲ್ಲಿ ಈ ಏರೋನಾಟಿಕ್ ಇಂಜಿನಿಯರ್ಸ್ ಮತ್ತೊಂದು ಮುಗಿದೊಂದು ಇಂಥ ದೊಡ್ಡ ದೊಡ್ಡ ಕನಸುಗಳನ್ನು ನಾವು ಕಾಣ್ತೇವೆ. ಆ ಕನಸುಗಳನ್ನು ಕಂಡಾಗ ಆ ಕನಸುಗಳನ್ನು ನನಸು ಮಾಡುವುದಕ್ಕಾಗಿ ಈ ಬ್ಯಾಂಕ್ಗಳಿಂದ ಮತ್ತೆ ಬೇರೆ 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 ಸಂಸ್ಥೆಗಳಿಂದ ಹಣಕಾಸಿನ ನೆರವು ಹೇಗಾಗತ್ತೆ ಅನ್ನೋದೊಂದು ಸ್ವಲ್ಪ ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತನ್ನು ತಾವು ಕೊಟ್ರೆ ಬಹುಶಃ ಆ ಘಟ್ಟದಲ್ಲಿ ಬಂದು ನಿಲ್ಲುವಂತಹ ಪ್ರತಿಭೆಗಳಿಗೆ ಇದೊಂದು ಅದ್ಭುತವಾಗಿ ವೇದಿಕೆಯಾಗಿ ಪರಿಗಣಿಸ್ತದೆ ಅನ್ನೋದು ನನ್ನ ಆಶಾಭಾವನೆ ಸರ್. ಧನ್ಯವಾದ ಸರ್. ಪೂರ್ವೋದಯ ಧನ್ಯವಾದಗಳು ಸರ್. ತುಂಬಾ ಒಳ್ಳೆಯ ಪ್ರಶ್ನೆ. ಸೊ ಮೊದಲನೇದಾಗಿ ನಾವು ಆಯ್ಕೆಗಳನ್ನ ಹೇಗೆ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ನಾನು ಅದನ್ನೇ ಹೇಗೆ ಹೇಳಿದೆ, ನಿಮ್ಮ ವೈಯಕ್ತಿಕ ಅಭಿರುಚಿ. ಉದಾಹರಣೆಗೆ ನಾನು ಯಾವ ರೀತಿ ಇದನ್ನ ಸಂಬೋಧನೆ ಮಾಡ್ಬೇಕನ್ನೋ ಆಸಕ್ತಿ ಇದೆ ಅಂದ್ರೆ, ಈಗ ನಾನು ವೈಯಕ್ತಿಕವಾಗಿ ಒಬ್ಬನೇ ಕೂಡ್ರೋಕ್ಕಾಗಲ್ಲ, ಒಬ್ಬಳೇ ನನಗೆ ಕೂಡ್ರೋಕ್ಕಾಗಲ್ಲ. ನನಗೆ ತುಂಬಾ ಜನ ನನಗೆ ಅಕ್ಕಪಕ್ಕ ಇರಬೇಕು, ನನ್ನ ಫ್ರೆಂಡ್ಸ್ ಇರಬೇಕು, ನನಗೆ ಅಭಿರುಚಿ ಎಲ್ಲರ ಜೊತೆ ಮಾತಾಡೋದ್ರಲ್ಲಿ ಇದೆ ಅಂದ್ರೆ, ನೀವು ಹೋಗಿ ಕಂಪ್ಯೂಟರ್ ಇಂಜಿನಿಯರ್ ಆದ್ರೆ ತುಂಬಾ ಕಷ್ಟ. ನಿಮ್ಮ ಆಸಕ್ತಿ ಯಾವುದ್ರಲ್ಲಿದೆ? ಜನರ ಜೊತೆ ಬೆರೆಯೋದ್ರಲ್ಲಿದೆ. ನಿಮ್ಮ ಆಸಕ್ತಿ ಏನಿದೆ? ನಾನು ಮತ್ತೊಬ್ಬರಿಗೆ ಹೆಲ್ಪ್ ಮಾಡ್ಬೇಕು ಅನ್ನೋ ಜವಾಬ್ದಾರಿ ಇದೆ. ಅಲ್ಲಿ ಹೋಗಿ ನೀವು ಕಂಪ್ಯೂಟರ್ ಇಂಜಿನಿಯರ್ ಆದ್ರೆ ಅವಾಗ ನಿಮಗೆ ಕಷ್ಟ ಆಗುತ್ತೆ. ಅದೇ ಸ್ಟ್ರೆಸ್. ನಮ್ಮ ವೈಯಕ್ತಿಕ ಅಭಿರುಚಿ ಯಾವುದರಲ್ಲಿ ಇರುತ್ತೆ, ನಾವು ಅದನ್ನ ಮುಂತೊಂಡು ಹೋಗದೆ ಬೇರೆ ಡೈರೆಕ್ಷನ್ ಅಲ್ಲಿ ಹೋದ್ರೆ ನಮಗೆ ಸ್ಟ್ರೆಸ್ ಶುರು ಆಗುತ್ತೆ. ನಮ್ಮ ಅಭಿರುಚಿ ಹೇಗೆ ಗುರುತು ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಕರಿಯರ್ ಕೌನ್ಸಿಲರ್ಸ್ ಇಲ್ಲೆಲ್ಲ ಇದ್ದಾರೆ. ಒಂದು. ಎರಡನೇದು, ನಿಮ್ಮ ತಂದೆ ತಾಯಿಯವರಿಗೆ, ನಿಮ್ಮ ಸ್ನೇಹಿತರಿಗೆ ನೀವು ಮಾತಾಡುವಾಗ ನಿಮ್ಮ ಅಭಿರುಚಿಯನ್ನು ನೀವೇ ಗೊತ್ತು ಮಾಡ್ಕೊಳ್ಳಿ. ನಾವೊಂದು ಲರ್ನಿಂಗ್ ಮೇಡ್ ಈಸಿ ವಿತ್ ಪಾಸಿಟಿವ್ ಎನರ್ಜಿ ಅಂತ ಒಂದು ನಾವು ಟ್ರೈನಿಂಗ್ ಮಾಡ್ತೀವಿ ನಮ್ಮ ಸಂಸ್ಥೆ ಮೂಲಕ. 18,000 ಟೀಚರ್ಸ್ಗಳನ್ನ 2,08,000 ವಿದ್ಯಾರ್ಥಿಗಳನ್ನ ಆಲ್ರೆಡಿ ಟ್ರೈನ್ ಮಾಡಿದ್ವಿ. ಉಚಿತವಾಗಿ ಟ್ರೈನಿಂಗ್ ಕೊಡ್ತೀವಿ. ಈ ಟ್ರೈನಿಂಗ್ ಮೂಲಕ ನಮ್ದು ಇದೇ ಕೆಲಸ. ಒಬ್ಬ ವ್ಯಕ್ತಿ ಭೂಮಿ ಮೇಲೆ ಹುಟ್ಟಿದಾನಂದ್ರೆ ಅವರಿಗೆ 7 ಪ್ರತಿಭೆಗಳಿರುತ್ತೆ. 7 ಟ್ಯಾಲೆಂಟ್ಸ್, ಇನ್ಬೋರ್ನ್ ಟ್ಯಾಲೆಂಟ್ಸ್. ಇದ್ರ ಉದಾಹರಣೆ, ನನ್ನ ಮಗಳು ಹತ್ತತ್ರ ಒಂದಿನಕ್ಕೆ 3-4 ಗಂಟೆ ಟಿವಿ ನೋಡ್ತಿದ್ರು. ಅವಳು ಈ ಒಂದು ತನ್ನ ಪ್ರತಿಭೆಗಳನ್ನ ಗುರ್ತು ಮಾಡ್ಕೊಂಡ ತಕ್ಷಣ 3 ವರ್ಷದ ಹಿಂದೆ ಅವಳು ಲೇಖನ ಬರೆಯೋಕೆ ಆಸಕ್ತಿ ಇದೆ ಅಂತ ಗೊತ್ತಾಯ್ತು. ಸೊ ಅವಳು 2023ರಲ್ಲಿ ಅಕ್ಟೋಬರ್ 30ಕ್ಕೆ ಮೊದಲೇ ಪುಸ್ತಕವನ್ನ ಬರೆದು 50 ಸ್ಟೋರೀಸ್ ಬರೆದು. ಎಷ್ಟು ವಯಸ್ಸು? 12 ವಯಸ್ಸು. 6ನೇ ಕ್ಲಾಸಲ್ಲಿ ಇದ್ದಾಗ ಪುಸ್ತಕ ಬರೆದವಳು. ಈಗ ಮೊನ್ನೆ 13ನೇ ಏಪ್ರಿಲಕ್ಕೆ 2ನೇ ಪುಸ್ತಕ ಕಂಪ್ಲೀಟ್ ಮಾಡಿ ಅದನ್ನು ಲಾಂಚ್ ಮಾಡಿದ್ವಿ. ಇದೊಂದು ಅಗ್ನಿಹೋತ್ರ ಇವೆಂಟ್ ಮಾಡಿದ್ವಿ. 25,000 ಜನ ನಮ್ಮ ಅಗ್ನಿಹೋತ್ರ ಫ್ಯಾಮಿಲೀಸ್ ಎಲ್ಲ ಬಂದಿದ್ರು. ಅವ್ರ ಸಮ್ಮುಖದಲ್ಲಿ 2ನೇ ಪುಸ್ತಕ ಬಿಡುಗಡೆ. ಯಾವಾಗ ನಮ್ಮ ಅಭಿರುಚಿಗಳು ಏನಿದೆ ಅಂತ ಗೊತ್ತಾದ್ರೆ ನಾವು ಅದರ ಪ್ರಕಾರ ನಾವು ಮುಂದೆ ಹೋಗ್ಬೋದು. ಸಾಕಷ್ಟು ಏನಾಗುತ್ತೆ, ಈಗ ಸರ್ ಹೇಳಿದ್ರಲ್ಲ, ಎಲ್ಲರೂ ಇಂಜಿನಿಯರಿಂಗು, ಎಲ್ಲರೂ ಮೆಡಿಕಲ್, ಎಲ್ಲರೂ ಲಾ, ಎಲ್ಲರೂ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, ಅದು ಒಂದು ಭಾಗ. ನಾನು ನಿಮಗೆ ಎಕನಾಮಿ ಬಗ್ಗೆ ಯಾಕೆ ಹೇಳಿದೆ ಅಂದ್ರೆ, ಅದು ಈ ವೇದಿಕೆಗೆ ತುಂಬಾ ಸಮಂಜಸ. ದೇಶ ಯಾವ ಕಡೆ ಹೋಗ್ತಾ ಇದೆ, ನಮ್ಮ ದೇಶದ ಆರ್ಥಿಕತೆ ಯಾವ ಮಟ್ಟದಲ್ಲಿ, ಯಾವ್ಯಾವ ಕ್ಷೇತ್ರದಲ್ಲಿ ತನ್ನ ಒಂದು ವಹಿವಾಟನ್ನ ನಡೆಸೋದಿದೆ, ಆ ವಿಷಯಗಳು ನಮ್ಗೆ ಗೊತ್ತಾದ್ರೆ ನಮ್ಮ ವೈಯಕ್ತಿಕ ಆಸಕ್ತಿ ಯಾವ್ದ್ರಲ್ಲಿದೆ ಗೊತ್ತಾಗುತ್ತೆ. ಉದಾಹರಣೆಗೆ, ನೀವು ತುಂಬಾ ಒಳ್ಳೆ ಡ್ರಾಯಿಂಗ್ ಮಾಡ್ತೀರಂತ ಇಟ್ಕೊಳ್ಳಿ. ನನಗೆ ಅಭಿರುಚಿ ಡ್ರಾಯಿಂಗ್ ಅಲ್ಲಿದೆ. ಡ್ರಾಯಿಂಗ್ ಅಂದ್ರೆ ಬರೀ ನಾನು ಪೆನ್ನು ಪೇಪರ್ ತಗೊಂಡು ಡ್ರಾಯಿಂಗ್ ಮಾಡೋದು ಅಷ್ಟೇ ಡ್ರಾಯಿಂಗ್ ಅಲ್ಲ. ನೀವು ಏರ್ಕ್ರಾಫ್ಟ್ ಡಿಸೈನ್ ಮಾಡ್ಬೋದು. ಒಂದು ಏರ್ಕ್ರಾಫ್ಟ್, ಒಂದು ಏರೋಪ್ಲೇನ್ ಹೋಗ್ಬೇಕಾದ್ರೆ 60 ಲಕ್ಷ ಪಾರ್ಟ್ಗಳು ಅಟ್ ಎ ಟೈಮ್ ಕೆಲಸ ಮಾಡುತ್ತೆ. 60 ಲಕ್ಷ ಪಾರ್ಟ್ಗಳು ಒಳಗಿರುತ್ತೆ ಅದರಲ್ಲಿ. ಸೊ ನೀವು ಡಿಸೈನ್ ಮಾಡೋದು, ಡ್ರಾಯಿಂಗ್ ಮಾಡೋದು ಅಂದ್ರೆ ಬರೀ ನಾನು ಪೆನ್ ಪೇಪರ್ ಅಥವಾ ಪೆನ್ಸಿಲ್ ಪೇಪರ್ ತಗೊಂಡು ಮಾಡೋದಲ್ಲ. ನಿಮ್ಮ ಪ್ರತಿಭೆ ಒಂದು ಹೊಸ ಏರ್ಕ್ರಾಫ್ಟ್ ಅನ್ನ ತಯಾರು ಮಾಡೋದ್ರಲ್ಲಿ ಇರ್ಬೋದು. ನಾನು ತುಂಬಾ ಒಳ್ಳೆ ಒಂದು ಕತೆ ಬರಿತೀನಿ. ಕತೆ ಅಂದ್ರೆ ನಾನು ಲೇಖನಗಳನ್ನ ಬರಿತೀನಿ ಅಷ್ಟೇ ಅಲ್ಲ. ನೀವು ಒಂದು ಒಳ್ಳೆ ಫಿಲ್ಮ್
ಏನೋ ಸ್ಕ್ರಿಪ್ಟ್ ರೈಟರ್ ಆಗ್ಬೋದು, ನೀವು ಒಳ್ಳೆ ಒಂದು ನಾಟಕವನ್ನ ಪ್ರದರ್ಶನ ಮಾಡೋದಾಗ್ಬೋದು, ಒಂದು ಒಳ್ಳೆ ಪುಸ್ತಕನೂ ಆಗಿರ್ಬೋದು. ಸೊ ನಿಮ್ಮ ಒಂದು ಅಧಿಕೃತವಾಗಿ ನಿಮ್ಮ ಒಂದು ಸ್ಫೂರ್ತಿ ಯಾವುದರಲ್ಲಿದೆ, ಅಭಿರುಚಿ ಗೊತ್ತು ಮಾಡೋದು ವೆರಿ ಸಿಂಪಲ್. ನಿಮಗೆ ಉದಾಹರಣೆಗೆ ನಿಮ್ಮ ಮನೆಗೆ ಬರ್ತೀರಾ, ತುಂಬಾ ಟಯರ್ಡ್ ಆಗಿರ್ತೀರಾ, ನಿಮ್ಮ ತಂದೆ ತಾಯಿಯವರು ಹೇಳ್ತಾರೆ ಅಲ್ಲಿ ಹೋಗಿ ಒಂದು ಅರ್ಧ ಲೀಟರ್ ಹಾಲು ತೊಗೊಂಡು ಬರಪ್ಪ ಅಂತ ಹೇಳ್ತಾರೆ. ಅಯ್ಯೋ ಅಮ್ಮ ಮತ್ತೊಂದು ಸಲ ಹೊರಗೆ ಹೋಗ್ಬೇಕಲ್ಲ ಅಂತ ಬೇಜಾರಾಗಿರುತ್ತೆ. ಅದೇ ಒಂದು ಯಾವುದೋ ಒಂದು ನಿಮಗೆ ಒಬ್ರು ರಿಲೇಟಿವ್ ಫೋನ್ ಮಾಡೋದಿರತ್ತೆ ಅಂತ ಇಟ್ಕೊಳ್ಳಿ, ಓಕೆ, ಅದು ಮಾಡ್ತಾರೆ, ಅದು ಬೇಡಪ್ಪ ನನಗೆ ತುಂಬಾ ಬೇಜಾರಾಗಿದೆ ಬೇಡ ಅಂತ. ಬಟ್ ಆಲ್ ಆಫ್ ಅ ಸಡನ್ ನಿಮ್ ಯಾರೋ ಸ್ನೇಹಿತರು ಬರ್ತಾರೆ, ಬಾ ಕ್ರಿಕೆಟ್ ಆಡೋಕೆ ಹೋಗೋಣ ಬಾ ಅಂತ, ನಿಮ್ಗೆ ಆಲ್ ಆಫ್ ಸಡನ್ ಎನರ್ಜಿ ಬರುತ್ತೆ. ಹೌದಾ? ಇದಾಗತ್ತೆ ಮನೆಯಲ್ಲಿ. ಎಲ್ಲಿಂದ ಬರ್ತದೆ ಎನರ್ಜಿ? ಹಾಲು ತೊಗೊಂಡ್ ಬಾ ಅಂದ್ರೆ ನಮಗೆ ಎನರ್ಜಿ ಇಲ್ಲ, ಒಂದು ಫೋನ್ ಮಾಡಿದ್ರೆ ಎನರ್ಜಿ ಇಲ್ಲ, ಕ್ರಿಕೆಟ್ ಅಂದ್ರೆ ಎನರ್ಜಿ ಬಂತು. ಸೊ ಸ್ಪೋರ್ಟ್ಸ್ ಅಲ್ಲಿ ನಿಮಗೆ ಆಸಕ್ತಿ. ವೆರಿ ಸಿಂಪಲ್. ಹೌದಾ? APJ ಅಬ್ದುಲ್ ಕಲಾಂ ಅವರು ಒಂದು ಮಾತು ಹೇಳ್ತಾರೆ, ಡ್ರೀಮ್ ಇಸ್ ದ ಒನ್ ವಿಚ್ ನೆವರ್ ಅಲೋಸ್ ಯು ಟು ಸ್ಲೀಪ್. ಅಂದ್ರೆ ಕನಸು ಯಾವ್ದಂದ್ರೆ ನಿಮಗೆ ಮಲ್ಕೊಳಕ್ ಕೊಡಬಾರ್ದು, ಅದೇ ಕನಸು, ಅದೇ ನಿಜವಾದ ನಿಮಗೆ ಅಭಿರುಚಿ ಹೊಂದಿದಂತ ಆಸಕ್ತಿ ಇರುವಂತ ವಿಷಯ. ಆ ವಿಷಯ ಯಾವ್ದನ್ನ ನೀವೇ ಗುರ್ತು ಮಾಡ್ಕೊಳ್ಬೇಕು. ನಿಮ್ಮ ತಂದೆ ತಾಯಿಯವರು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ತಂದೆ ತಾಯಿಯವ್ರಿಗೆ ಒಂದು ತುಂಬಾ ನನ್ನ ವಿಶೇಷ ವಿನಂತಿ ಏನಂದ್ರೆ, ಮಕ್ಕಳಿಗೆ ಯಾವುದೇ ಆಸಕ್ತಿ ಇದೆ ಅದ್ರಲ್ಲಿ ಕೊಟ್ಬಿಡಿ, ತಲೆ ಕೆಡ್ಸ್ಕೋಬೇಡಿ. ನಾವು ಕಷ್ಟದಲ್ಲಿ ಬಂದಿದ್ದೀವಿ, ನಾವು ಮಕ್ಕಳಿಗೆಲ್ಲ ಅನುಕೂಲ ಮಾಡಿ ಕೊಟ್ಟಿದ್ದೀವಿ, ಅವ್ರ ಮುಂದೆ ಸದೃಢ ಜೀವನ ಇರ್ಬೇಕಂತ ಹೇಳಿ ನಾವು ಅವರನ್ನ ತುಂಬಾ ಪ್ರೊಟೆಕ್ಟೆಡ್ ಅಟ್ಮಾಸ್ಫಿಯರ್ ಅಲ್ಲಿ ಬೆಳೆಸೋದು ಬೇಡ. ಹೋಗ್ಲಿ, ಎಲ್ಲರೂ ಈ ಭೂಲೋಕದಲ್ಲಿ 80 ಲಕ್ಷಕ್ಕಿಂತ ಜಾಸ್ತಿ ಜೀವರಾಶಿಗಳಿದೆ. ಅದರಲ್ಲಿ ನಮ್ಮ ಮಾನವರು ಮಾತ್ರ, ನಾವು ಮಾನವ ಜನಾಂಗದವರು ಮಾತ್ರ ತಂದೆ ತಾಯಂದಿರು ಮಕ್ಕಳನ್ನ ಕಾಳಜಿ ತಗೊಳ್ಳೋದು. ಪ್ರಾಣಿ ಪಕ್ಷಿಗಳಲ್ಲಿ ಎಲ್ಲರೂ ತಮ್ಮನ್ನು ಬಿಟ್ಬಿಡ್ತಾರೆ, ತಾವು ಹೋಗ್ತಾ ಇರ್ತಾರೆ. ಹೌದಾ? ಸೊ ಆ ತರನಾಗಿ ವೈಯಕ್ತಿಕವಾಗಿ ಅವ್ರು ಬಿಟ್ಬಿಡಿ. ನಿಸರ್ಗ ಏನಿದೆ, ಈ ಬ್ರಹ್ಮಾಂಡ, ನಿಸರ್ಗದಲ್ಲಿ ಇಂಥ ಒಂದು ಪಾಸಿಟಿವ್ ಎನರ್ಜಿ ಇದೆ. ಯಾರೆಲ್ಲ ತೊಂದರೆಯಲ್ಲಿದ್ದಾರೆ ಆ ನಿಸರ್ಗ ಯಾವ ರೂಪದಲ್ಲಿ ದೇವರವ್ರು ಬಂದು ಅವ್ರು ಕಾಪಾಡ್ತಾರೆ. ಹೌದಾ? ಸೊ ನನ್ನ ವಿನಂತಿ ಏನಂದ್ರೆ, ನಿಮ್ಮ ಅಭಿರುಚಿಯನ್ನ ಫಾಲೋ ಮಾಡಿ, ದೇಶಕ್ಕೆ ಒಂದು ಸದೃಢ ಶಕ್ತಿಯಾಗಿ, ದೇಶಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಡಿ, ದೇಶಕ್ಕೆ ಒಳ್ಳೆ ಹೆಸರು ತನ್ನಿ. ಆಮೇಲೆ ದೇಶದ ಒಂದು ಒಳ್ಳೆ ಒಂದು ಹೆಸರನ್ನ ಕಾಪಾಡ್ಕೊಂಡು ಹೋಗಿ ನಾವು ವಿಶ್ವಗುರುವನ್ನು ಮಾಡೋಣ. ಸರ್ ಸರಿ, ಧನ್ಯವಾದಗಳು. ಹಲೋ ಸರ್, ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಅಂತ, ಗೌರ್ಮೆಂಟ್ ಡಿಗ್ರಿ ಕಾಲೇಜಲ್ಲಿ ಪ್ಲೇಸ್ಮೆಂಟ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಒಂದು ಬೇಸಿಕ್ ಪ್ರಾಬ್ಲಮ್ ನಮ್ಮಲ್ಲಿ ಆಗ್ತಾ ಇದೆ ಅಂತ ನನ್ನ ಸೇರ್ಕೊಂಡು ನನಗೆ ಆದಂಥ ಒಂದು ಅನುಭವ. SSLC ಮುಗಿದ ತಕ್ಷಣ ಸ್ಕೂಲಲ್ಲಿ ಯಾವ ವಿದ್ಯಾರ್ಥಿಯ ಕೆಪಾಸಿಟಿ ಏನು ಅಂತ ಅಲ್ಲಿಯ ಟೀಚರ್ಸ್ ಬಹುಶಃ ಗೊತ್ತಿರುತ್ತೆ. ಅಲಾಂಗ್ ವಿತ್ ಪೇರೆಂಟ್ಸ್ ಆ್ಯಂಡ್ ಟೀಚರ್ಸ್ ಅವಾಗಲೇ ಪ್ರೈಮರಿ ಕೌನ್ಸಿಲಿಂಗ್ ಮಾಡೋದು ಭಾಳ ಒಳ್ಳೇದಂತ ನನಗೆ ಅನಿಸ್ತಾ ಇದೆ. ಒಂದು. ಎರಡನೇದು, ಆ ಟೈಮ್ನಲ್ಲಿ ಆ ವಿದ್ಯಾರ್ಥಿಗಳಿಗೆ ಆ ಫ್ರೆಂಡ್ಸ್ ಆ ಕಡೆ ಹೋಗ್ತಾರಲ್ಲ, ಆ ಕಡೆ ಹೋಗಿ ಅಡ್ಮಿಷನ್ ತಗೊಳ್ತಾ ಒಂದು ಮನಸ್ಥಿತಿ ಇನ್ಕ್ಲೂಡಿಂಗ್ ಮೀ ಆಲ್ಸೋ. ಅದಕ್ಕೋಸ್ಕರ ನಾನು ಹೇಳೋದು, ಇಂಥದ್ದು ಪ್ರೋಗ್ರಾಮನ್ನು ಪ್ರತಿ ಹೈಸ್ಕೂಲಲ್ಲಿ ಆ SSLC ಮುಗಿದಂಥ ಬ್ಯಾಚಿಗೆ ಅಲಾಂಗ್ ವಿತ್ ಟೀಚರ್ಸ್ ಅಂಡ್ ಆಲ್ಸೋ ಪೇರೆಂಟ್ಸ್ ಒಂದು ಹೋಲ್ ಡೇ ಪ್ರೋಗ್ರಾಮ್ ಅನ್ನು ಮಾಡಿದರೆ ಮಕ್ಕಳು ಅವತ್ತೇ ಡಿಸೈಡ್ ಮಾಡೋದು ಬಹಳ ಒಳ್ಳೇದಂತ ನನ್ನ ಅನಿಸಿಕೆ. ತುಂಬಾ ಒಳ್ಳೆ ಸಜೆಷನ್, ತುಂಬಾ ಅದ್ಭುತ ಸರ್, ಧನ್ಯವಾದಗಳು. ಇದನ್ನ ನಾವು ಈ ಸಮಸ್ಯೆ ಏನ ಸರ್, 3 ವರ್ಷದ ಹಿಂದೆ ನಾವು ಆಕ್ಚುಲಿ ಮನವರಿಕೆ ಮಾಡ್ಕೊಂಡ್ವಿ. ಮಂಗಳೂರು ಮೂಲದ ಯೂನಿವರ್ಸಲ್ ನಾಲೆಜ್ ಟ್ರಸ್ಟ್ ಅವರು ಈ ಲರ್ನಿಂಗ್ ಮೇಡ್ ಈಸಿ ವಿತ್ ಪಾಸಿಟಿವ್ ಎನರ್ಜಿ ಅನ್ನೋ ಒಂದು ಕಾರ್ಯಕ್ರಮವನ್ನ ರೂಪಿಸಿದ್ರು. ಅಲ್ಲಿ ರೋಹನ್ ಶೀರಿ ಅಂತ ನಮ್ಮೊಬ್ರು ಮಾಸ್ಟರ್ ಇದ್ದಾರೆ. ಅವರು ಬುಕ್ ಲರ್ನಿಂಗ್ ಮೇಡ್ ಈಸಿ ವಿತ್ ಪಾಸಿಟಿವ್ ಎನರ್ಜಿ 7 ಟ್ಯಾಲೆಂಟ್ ಅನ್ನ ಐಡೆಂಟಿಫೈ ಮಾಡುವಂತ ಒಂದು ಪುಸ್ತಕ 17 ಭಾಷೆಗಳಲ್ಲಿ ಆಲ್ರೆಡಿ ಟ್ರಾನ್ಸ್ಲೇಷನ್ ಆಗಿದೆ. ಆ ಪುಸ್ತಕದ ಪ್ರೇರಣೆಯಿಂದ ನಾವು ಈಗಾಗಲೇ 16 ಜಿಲ್ಲೆಗಳಲ್ಲಿ ಪ್ರತಿಯೊಂದು ಗವರ್ಮೆಂಟ್ ಹೈಸ್ಕೂಲ್, ಪ್ರತಿಯೊಂದು ಏಡೆಡ್ ಹೈಸ್ಕೂಲ್ಗಳಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ನೀವು ಯಾವುದೂ ಸ್ಕೂಲ್ ಹೇಳಿದ್ರೆ ನಾವು ಬಂದ್ ಮಾಡ್ತೀವಿ ಸರ್. ಕಂಪ್ಲೀಟ್ ವೆಚ್ಚ ಖರ್ಚ ನಮ್ದೇ, ಯಾರೇನು ಕೊಡ್ಲಿಕ್ಕೆ ಅವಶ್ಯಕತೆ ಇಲ್ಲ. ಅವ್ರು ಒಂದಿನ ಸಮಯ ಕೊಡಬೇಕು. ಇಡೀ ರಾಜ್ಯದಲ್ಲಿರುವಂತಹ 16 ಜಿಲ್ಲೆಗಳಲ್ಲಿ ಎಲ್ಲ ಸೈನ್ಸ್ ಟೀಚರ್ಸ್, ಎಲ್ಲ ಮ್ಯಾಥ್ಸ್ ಟೀಚರ್ಸ್ ಮತ್ತು ಹೆಡ್ ಮಾಸ್ಟರ್ಸ್, ಅದು 16 ರಾಜ್ಯದಲ್ಲಿರುವಂತಹ ಗವರ್ಮೆಂಟ್ ಸ್ಕೂಲ್ಸ್, ಏಡೆಡ್ ಸ್ಕೂಲ್ಸ್ಗಳಿಗೆ ಆಲ್ರೆಡಿ ನಾವು ತರಬೇತಿ ಕೊಟ್ಟಿದ್ದೀವಿ. 2 ದಿನದ್ದು TOT, ಅದು ಮೊದಲೇ ಹೆಜ್ಜೆ. 2ನೇ ಹೆಜ್ಜೆ 1 ದಿನದ ತರಬೇತಿ. 3ನೇ ಹೆಜ್ಜೆ ಪ್ರತಿನಿತ್ಯ ಮಾರ್ನಿಂಗ್ ಏನು ನಾವು ಎಲ್ಲರೂ ಸೇರ್ತೀವಿ ಮಕ್ಕಳು, ಅವಾಗ 15 ನಿಮಿಷ ಅವ್ರು ಪ್ರಾಕ್ಟೀಸ್ ಮಾಡಬೇಕು. ಸೊ ಇದ್ರದ್ದೊಂದು ಒಳ್ಳೆ ಪರಿಣಾಮ ಹೊಂದಿದೆ. ನೀವು ಯಾವ ಸ್ಕೂಲು ರಾಜ್ಯದಲ್ಲಿ, ದೇಶದಲ್ಲಿ ಯಾವುದೇ ಮೂಲೆಯಲ್ಲಿ ಸ್ಕೂಲ್ ಹೇಳಿ, ನಾವು ಬಂದು ಟ್ರೈನಿಂಗ್ ಮಾಡೋಕೆ ನಾವು ರೆಡಿ ಇದ್ದೀವಿ. 3 ದಿನ ಮಾಡ್ತೀವಿ, 1 ದಿನ. ಥ್ಯಾಂಕ್ ಯು, ತುಂಬಾ ಒಳ್ಳೆಯ ಸಜೆಷನ್. ಥ್ಯಾಂಕ್ ಯು, ತುಂಬ ಹೃದಯ ಧನ್ಯವಾದಗಳು. ಮತ್ತೊಂದ್ಸಲ TV9 ನಿಮ್ಮೆಲ್ಲ ಇಲ್ಲಿ ಬಂದಂತ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್, ಪೇರೆಂಟ್ಸ್, ಟೀಚರ್ಸ್ ಹಾಗೂ ಮಕ್ಕಳಿಗೆ ಧನ್ಯವಾದಗಳು.